ಯಾರು ಅಪ್ಪ ಸೆಲೆಬ್ರೇಷನ್ ವಿಡಿಯೋ ಕಳಿಸಿದ್ದಾರೆ ನೋಡು. ಯಜಮಾನ್ರೆ, ಅತ್ತೆಮ್ಮ ಮಾವ ಈ ರೀತಿ ಇರೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು ಪಾರು, ಅಪ್ಪ ಅಮ್ಮನ ಪ್ರೀತಿ ಬರೀ ನಮಗೆ ಮಾತ್ರ ಸೀಮಿತ ಆಗಬಾರ್ದು, ಅವ್ರ ಮೊಮ್ಮಕ್ಕಳಿಗೂ ಸಿಗಬೇಕು, ಅಂದರೆ ನಮ್ಮ ಮಕ್ಕಳಿಗೂ ಸಿಗಬೇಕು. ನಮ್ಮ ಮಕ್ಕಳಿಗೆ ಅವರೇ ಆದರ್ಶ ಆಗಬೇಕು. ನಮ್ಮ ಅಪ್ಪ ಅಮ್ಮನ ಆದರ್ಶವಾಗಿ ಇಟ್ಕೊಂಡು ನಮ್ಮ ಮಕ್ಕಳು ಬೆಳಿಬೇಕು. ಅವ್ರ ಒಳ್ಳೆ ಗುಣ ನಮ್ಮ ಮಕ್ಕಳಿಗೂ ಬರಬೇಕು. ಹೌದು ಯಜಮಾನ್ರೆ, ನೀವು ಹೇಳ್ದಾಗೆ ಅವ್ರ ಪ್ರೀತಿ ನಮ್ಮ ಮಕ್ಕಳಿಗೂ ಸಿಗಬೇಕು. ಸರಿ, ಕೇಕ್ ಕಟ್ ಮಾಡುವ. ನೀನು ಮುಂದೆ ಏನೋ ಆಸೆ ಹೇಳೋದೆಂಗೆ. ಯಜಮಾನ್ರೆ, ಈ ಕೇಕು ಸಾವಿತ್ರಕ ಮಾಡಿರೋದಲ್ವಾ? ಹೌದು, ಸಾವಿತ್ರಮ್ಮನೇ ಮಾಡಿರೋದು. ಅವ್ರು ಮಾಡಿದ ಕೇಕು ಇಲ್ಲಿ ಹೇಗೆ? ಇವತ್ತು ಪ್ರೇಮಿಗಳ ದಿನ ಅಲ್ವಾ, ಅಪ್ಪ ನಾವು ಸೆಲೆಬ್ರೇಟ್ ಮಾಡಲಿ ಅಂತ ಕೊಟ್ಟು ಕಳಿಸಿದ್ದಾರೆ. ಅವರು ಒಂದು ನಿಮಿಷ ಬಂದೆ. ಮತ್ತೆಲ್ಲಿಗೆ ಹೋದ್ರು? ಕೂತ್ಕೋ. ಅಪ್ಪ ನೀನ್ ಯಾಕಪ್ಪ ಕಾಫಿ ಮಾಡೋದಕ್ಕೆ ಹೋದ? ನಾನು ಮಾಡ್ತಾರಿಲ್ಲ. 2 ಲೋಟ ಕಾಫಿ ಮಾಡ್ದೆ, ನಾನೇನು ಸೋತೋಗ್ತೀನಿ. ಕುಡಿ ತಟ್ಟೆದ್ ಬಂದ್ರೆ. ಅಪ್ಪ ನೀನ್ ಮಾಡೋ ಪುಳಿಯೋಗರೆ ತಿನ್ಬೇಕು ಅನ್ಸ್ತಿದೆ, ಮಾಡ್ಕೊಡ್ತೀಯಾ? ಕೇಳ್ಬೇಕೇನೆ ಅದನ್ನ? ಅಯ್ಯೋ ನಿನ್ನ, 2 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ. ಪಾರು, ಇವತ್ತು ನನಗೆ ಕೆಲವೊಂದಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡೋದಿದೆ, ನಾನು ಬೇಗ ಹೊರಡ್ತೀನಿ. ಸರಿ ಯಜಮಾನ್ರೆ, ಪ್ರಯತ್ನ ನಿಮ್ದು, ಪ್ರತಿಫಲ ಆ ದೇವ್ರದ್ದು. ಯಜಮಾನ್ರೆ, ನಾವು ಮನೆ ಬಿಟ್ಟು ಬಂದ ಉದ್ದೇಶನೇ ಮರ್ತು ಬಿಟ್ಟಿದೀವಲ್ಲ. ಮೋನಿಕಾ ಮೂಲಕ ಪ್ರೀತು ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಯೋಣ ಅಂತ ಅನ್ಕೊಂಡಿದ್ವಿ. ಆದರೆ ಹೀಗೆ ನೋಡಿದ್ರೆ ಮೋನಿಕಾನೇ ಇಲ್ವಲ್ಲ. ಹೋಗಲಿ, ಅವಳ ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ ಅಂತ ಟ್ರೇಸ್ ಮಾಡೋಣ ಅಂತ ಅಂದರೆ ಅವಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ. ಸೊ ಇವಾಗ ನಾವೆಲ್ಲ 0ಇಂದ ಶುರು ಮಾಡಬೇಕು ಅಂತ ಅನಿಸುತ್ತೆ ಪಾರು. ಆದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಪ್ರೀತು ದುಬೈಗೆ ಹೋದ್ಮೇಲೆ ಅಲ್ಲಿಂದ ಖುಷಿಯಾಗಿ ಫೋನ್ ಮಾಡಿದ್ದ ಅಂತ ಅಪ್ಪ ಹೇಳ್ತಾ ಇದ್ರು. ಹಾಗಾಗಿ ಆ ಶತ್ರುಗಳ ಕಾಟ ಸದ್ಯಕ್ಕಂತೂ ತಪ್ಪಿದೆ ಅಂತ ಅನಿಸುತ್ತೆ. ಹಾಗಂತ ನಾವು ರಿಲ್ಯಾಕ್ಸ್ ಆಗೋದು ಬೇಡ ಪಾರು. ನನ್ನ ಕೆಲಸ ಹುಡುಕೋದ್ರ ಜೊತೆಗೆ ಅದ್ರ ಕಡೆನೂ ಗಮನ ಕೊಡ್ತೀನಿ. ಸರಿ, ಹಾಗೆ ಮಾಡಿ. ಬರೋ ಬಿಸಿ ಬಿಸಿ ಪುಳಿಯೋಗರೆ ಇನ್ನು. ಅಕ್ಕ, ಜನನಿ, ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೆ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಕೂತ್ಕೋ. ಪರವಾಗಿಲ್ಲ ಅಪ್ಪ. ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತಮ್ಮ. ಇದಕ್ಕೂ ಮುಂಚೆನೆ ಬರಬೇಕು ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಆದ್ರೆ ಮೊನ್ನೆ ಅಕ್ಕ ಭಾವ ಇಬ್ರು ನನಗೋಸ್ಕರ ಕೇಸರಿ ಬಾತ್ ಮಾಡ್ಕೊಂಡು ತಂದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು, ಅದಕ್ಕೆ ಬಂದೆ.
ಸರಿ, ನೀವು ಮಾತಾಡ್ತಾ ಇರಿ, ನನ್ನ ಕೆಲ್ಸಕ್ಕೆ ಗೊತ್ತಾಗುತ್ತೆ. ನಾನು ತಯಾರಾಗ್ಬಿಡ್ತೀನಿ. ಸರಿಯಪ್ಪ. ಅಕ್ಕ, ನೀವು ಕೇಸರಿಬಾತ್ ತಂದ್ಕೊಟ್ಟು ಬಾಕ್ಸ್. ಅಕ್ಕ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನನಗೂ ಪುಳಿಯೋಗರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ತಿನ್ಬೋದಾ? ಈಗ ನಾನು ತುಂಬ ಖುಷಿಯಾಗಿದ್ದೀನಿ. ನಿರೀಕ್ಷೆ ಅನ್ನೋ ಮೂಟೆನ ನಾನು ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ. ಇದು ನಮ್ಮ ಅಕ್ಕ ಅಂದರೆ. ಸರಿ, ನಾನು ಹೊರಡ್ತೀನಿ. ಒಂದು ನಿಮಿಷ. ಕೂತ್ಕೋ. ಏನು ಮಾಡ್ತಾ ಇದೆಯಾ? ನನ್ನ ಪಾಲಿಗೆ ಅಕ್ಕ ಭಾವ ಅಂತ ಇರೋದು ನೀವಿಬ್ಬರೇ. ಅತ್ತೆ ಮಾವ ಬಿಟ್ಟರೆ ನನ್ನವರು ಅಂತ ಇರೋದು ನೀವಿಬ್ಬರೇ ಅಲ್ವಾ? ಇಂಥ ಸಂದರ್ಭದಲ್ಲಿ ನೀವಿಬ್ಬರು ಆಶೀರ್ವಾದ ನನಗೆ ತುಂಬಾ ಮುಖ್ಯ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಸರಿ, ನಾನು ಹೊರಡ್ತೀನಿ. ಹಲೋ ನರ್ಸ್ ಮೇಡಮ್, ಅಕ್ಕ ನಿಮ್ಮನ್ನೇ ಕೇಳ್ತಿರೋದು. ID ಕಾರ್ಡ್ ತೋರಿಸಿ. ಬಾಮ್ಮ. ಇವಳು ನನ್ನ ಸೊಸೆ ಜನನಿ. ಇನ್ನು ಮುಂದೆ ಇವಳನ್ನು ತುಂಬ ಕೇರ್ಫುಲ್ಲಾಗಿ ಜೋಪಾನವಾಗಿ ನೋಡ್ಕೋಬೇಕು. ಡೆಫಿನೆಟ್ಲಿ ಮ್ಯಾಮ್, ನೋಡ್ಕೋತೀನಿ. ರಘು, ನಮ್ಮ ಸೊಸೆ ಜನನಿ ತಾಯಿ ಆಗ್ತಿದ್ದಾಳೆ. ಗರ್ಭಿಣಿ ಹುಡುಗಿಯರು ಇಂಥ ಸಂದರ್ಭದಲ್ಲಿ ಯಾರನ್ನ ಅಥವಾ ಯಾರ ಫೋಟೋನ ಸದಾ ನೋಡ್ತಿರ್ತಾರೋ ಅಂಥ ಮಗುನೇ ಹುಟ್ಟುತ್ತೆ ಅಂತ ನಮ್ಮ ದೊಡ್ಡೋರು ಹೇಳ್ತಿದ್ರು. ಅದಕ್ಕೆ ನಿನಗೆ ಯಾರ ಫೋಟೋ ಇಷ್ಟನಮ್ಮ, ಯಾವ ಫೋಟೋ ಹಾಕಬೇಕು ಅಂತ ನಾನು ಜನನಿ ಹತ್ರ ಕೇಳಿದ್ದಕ್ಕೆ ಅವಳೇನಂದ್ಲು ಗೊತ್ತಾ? ಏನಂದ್ಲು? ಅತ್ತೆ, ನಿಮಗೆ ಯಾವ ಥರ ಕಲ್ಪನೆ ಇದೆಯೋ ಅದೇ ಥರ ಫೋಟೋ ಹಾಕಿ. ಪ್ರೀತು ಫೋಟೋ ಹಾಕ್ಲಾ? ಪ್ರೀತುಗಿಂತ
ನನಗೆ ಅವ್ರ ತಾಯಿ ಫೋಟೋ ಹಾಕಿದ್ರೇ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಪ್ರೀತಿಗಿಂತ ಅವ್ರ ತಾಯಿ ಅಂದ್ರೇ ಹೆಚ್ಚಿನ ಪ್ರೀತಿ, ನಂಬಿಕೆ, ಗೌರವ ಎಲ್ಲ. ಅದಕ್ಕೆ ಪ್ರೀತು ಬದಲು ನಿನ್ನ ಫೋಟೋನೇ ಹಾಕಿ ಅತ್ತೆ, ಪ್ಲೀಸ್. ಪಾರು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಅತ್ತೆಯಮ್ಮ ನೋಡ್ತಿದ್ದೆ. ಮಾವ ಅವಾಗ ಬರ್ತಾ ಇರ್ತಾರೆ. ಜನನಿ ಫೋನ್ ಮಾಡ್ತಿರ್ತಾಳೆ. ಇವತ್ತು ನೋಡಿದ್ರೆ ಬಂದು ಹೋದ್ಲು. ಆದರೆ ಅತ್ತೆಯಮ್ಮ ನೋಡೋದಾಗ್ಲಿ ಮಾತಾಡೋದಾಗ್ಲಿ ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಅವ್ರ ಫೋಟೋ ನೋಡ್ತಾ ಇದ್ದೆ. ಅತ್ತೆಯಮ್ಮ ಜನನಿಗೆ ಆರೈಕೆ ಮಾಡೋ ಥರ ನನಗೂ ಆರೈಕೆ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವ ಯಜಮಾನ್ರೆ? ನಾವು ಪರಿಸ್ಥಿತಿ ಜೊತೆ ಮಾಡ್ಕೊಂಡಿರೋ ಒಪ್ಪಂದ ತಾನೇ ಕಾರಣ. ಈಗಿನ ಕಾಲದಲ್ಲೂ ಇಂಥ ಸೊಸೆಯರಿದಾರ ಅಂತ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ. ಹಾಗೆ ನಮ್ಮ ಸೊಸೆ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ರಘು. ತಾನು ತಾಯಿ ಆಗ್ತಿರೋ ಸಂದರ್ಭದಲ್ಲಿ ಪ್ರತಿ ಕ್ಷಣನೂ ನನ್ನ ಫೋಟೋ ನೋಡಬೇಕು ಅಂತ ಆಸೆ ಪಡ್ತಿದ್ದಾಳಲ್ಲ, ಹುಚ್ಚು ಹುಡುಗಿ. ಹಾಗಾದ್ರೆ ಜನನಿ ಆಸೆ ಪಡೋ ಥರ ನಿನ್ನ ಫೋಟೋನೇ ಹಾಕ್ಬಿಡ. ಬೇಡ ರಘು, ಅವಳು ಆಸೆ ಪಟ್ಲು ಅಂತ ನನ್ನ ಫೋಟೋನೇ ಹಾಕಕ್ಕೆ ನನಗೆ ಮನಸ್ಸಿಲ್ಲ. ಮಗು ಅಂತಿದ್ದ ಹಾಗೆ ನಮ್ಮ ಕಣ್ಮುಂದೆ ಬರೋದು ಬೆಣ್ಣೆ ಕೃಷ್ಣ, ಮುದ್ದಾದ ಕೃಷ್ಣ. ಅದಕ್ಕೆ ನಮ್ಗೆ ಯಾವಾಗಲೂ ಫೋಟೋಗಳನ್ನು ತಂದು ಕೊಡ್ತಾರಲ್ಲ ಮುರಳಿಯವರು, ಅವ್ರಿಗೆ ಫೋನ್ ಮಾಡಿ ಒಂದು ಮುದ್ದಾದ ಕೃಷ್ಣನ ಫೋಟೋನ ತಯಾರು ಮಾಡಿಡಕ್ಕೆ ಹೇಳಿದ್ದೆ. ಈಗ ಅವರೇ ಫೋನ್ ಮಾಡಿದ್ರು, ಅವ್ರ ಹತ್ರನೇ ಮಾತಾಡ್ತಿದ್ದೆ. ಫೋಟೋ ರೆಡಿ ಇದೆ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ರಘು, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನು ಹೇಳಿದಾಗೆ ನಮ್ಮ ಸೊಸೆ ರೂಮಲ್ಲಿ ಶ್ರೀಕೃಷ್ಣನ ಫೋಟೋ ಹಾಕಬೇಕಲ್ಲ, ಅದೇ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನ್ ರಘು ಇದು, ಹೇಗೆ ಅಂತನಾ? ಏನು, ನಾನು ಆರ್ಡರ್ ಮಾಡಿದ್ದೀನಿ, ಫೋಟೋ ಬರುತ್ತೆ, ನೀವೇ ತಗೊಂಡು ಹೋಗಿ ನಿಮ್ಮ ಸೊಸೆ ರೂಮ್ನಲ್ಲಿ ಹಾಕಿ ಅಷ್ಟೇ. ಇಲ್ಲ ಹಾಕಿಲ್ಲ, ನೀನೇ ಹಾಕು. ನನಗೊಂಚೂರು ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ, ಬರೋ ತಡ ಆಗುತ್ತೆ. ಅಂಥದ್ದೇನು ಕೆಲಸ ಇದೆ ರಘು? ಯಾರನ್ನಾದ್ರೂ ಭೇಟಿ ಆಗೋದಿತ್ತಾ? ಹಾಂ, ಯಾರನ್ನ? ಅದೇ ನನ್ನ ಕ್ಲಾಸ್ಮೇಟ್ ಮೂರ್ತಿ ಪ್ಯಾರಡೈಸ್ ಹೋಟ್ಲಲ್ಲಿ ಸಿಗ್ತೀನಿ ಅಂತ ಹೇಳಿದ್ದ. ಮರ್ತೇ ಹೋಯ್ತು, ತಡ ಆಗೋಯ್ತು, ನಾನು ಹೊರಡ್ತೀನಿ, ನಾನು ಬರೋದು ಲೇಟ್ ಆಗುತ್ತೆ.
ಎಲ್ಲ ನಾರ್ಮಲ್ ಆಗಿದೆ. ನೋಡಿದ್ರ ಅಕ್ಕ, ನಾನು ಕರ್ಸಿರೋ ನರ್ಸು ಸೂಪರ್ ಅಲ್ವಾ ಅಕ್ಕ? ಇದನ್ನ ನಿನ್ನ ರೂಮಲ್ಲಿ ಹಾಕಲಿ ಅಂತ ತಂದೆ. ಇದೇ ಥರ ಮುದ್ದಾದ ಗಂಡು ಮಗು ಹುಟ್ಟಲಿ ಅಂತ ಆಸೆ ಪಟ್ಟೆ. ಆದರೆ ಅಖಿಲ ಗುಣಗಳಿರೋ ಅಂಥ ಹೆಣ್ಮಗು ಹುಟ್ಟಲಿ ಅಂತ ಹೇಳಿ ಎಲ್ರಿಗೂ ಖುಷಿ ಕೊಟ್ಬಿಟ್ಟೆ ಅಮ್ಮ. ಇನ್ನು ಈ ಫೋಟೋ ಏನಕ್ಕೆ ಕೊಡು ಇಲ್ಲಿ. ಅವರೇ ಪ್ರೀತಿಯಿಂದ ತಂದಿದ್ದೀರಿ, ಇರ್ಲಿ ಬಿಡಿ. ಅರ್ಸನ್ ಕೋಟೆಗೆ ಅವಳಿ ಜವಳಿ ಮಕ್ಕಳಾದ್ರೆ ಬೇಡ ಅಂತಾರ? ತುಂಬ ಖುಷಿ ಆಗುತ್ತೆ. ನಾವು ನೋಡ್ದಿರೋ ಜಗತ್ತನ್ನ ಇಬ್ರು ತಾತಂದ್ರು ಸೇರಿ ಮೊಮ್ಮಕ್ಕಳನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಎಲ್ಲ ಕಡೆ ಓಡಾಡೋಣ. ಕೃಷ್ಣನ್ ಫೋಟೋ ಎಷ್ಟು ಚೆನ್ನಾಗಿದೆ. ಅಲ್ಲ ಅತ್ತೆ, ನಾನು ನಿಮ್ಮ ಫೋಟೋ ಹಾಕೋದಕ್ಕೆ ಹೇಳಿದ್ದೆ, ಆದ್ರೆ ನೀವು ಕೃಷ್ಣನ್ ಫೋಟೋ ಯಾಕೆ ತರಿಸಿದ್ರಿ? ಮನುಷ್ಯರಾದ ನಾವು ದೇವರನ್ನ ಆರಾಧಿಸ್ಬೇಕೇ ಹೊರತು ನಮ್ಮನ್ನ ಇನ್ನೊಬ್ರು ಆರಾಧಿಸೋ ಹಾಗಾಗಬಾರ್ದು. ನೀನು ನನ್ನ ಮೇಲಿಟ್ಟಿರೋ ಪ್ರೀತಿಗೆ, ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೀನಮ್ಮ. ನನ್ನ ಮೇಲೆ ನಿನಗಿರೋ ಭಕ್ತಿಗೆ ನಿನ್ನ ರೂಮ್ನಲ್ಲಿ ನನ್ನ ಫೋಟೋ ಹಾಕೋದು ಸರಿಯಲ್ಲ ಅನ್ನಿಸ್ತು. ಅದಕ್ಕೆ ಈ ಮುದ್ದು ಕೃಷ್ಣನ್ ಫೋಟೋ ತರಿಸಿರೋದು. ಕೊಡಿ. ಬೆಳಿಗ್ಗೆ ಕಣ್ಬಿಡ್ತಿದ್ದ ಹಾಗೆ ಈ ಮುದ್ದು ಕೃಷ್ಣ ಕಾಣಬೇಕು ನಿನಗೆ. ಕೃಷ್ಣನ್ ಪಕ್ಕದಲ್ಲಿ ಅಖಿಲ ಫೋಟೋ ನೋಡ್ತಾ ಇದ್ರೆ ಕೃಷ್ಣನ್ ತಂಗಿ ಸುಭದ್ರ ತರ ಕಾಣ್ತಿದ್ದಾಳೆ. ಹೀಗೆ ಒಂದು ಗಂಡು ಒಂದು ಹೆಣ್ಣು ಅವಳಿ ಜವಳಿ ಮಕ್ಕಳಾಗ್ಲಮ್ಮ ನಿನಗೆ. ಸರಿ, ಹೊತ್ತಾಯ್ತು. ಅಖಿಲ ಕಾಯ್ತಿರ್ತಾಳೆ, ನಾನು ಹೊರಡ್ತೀನಿ. ಅಯ್ಯ, ಹಿಂಗೆ ಬಂದು ಹಂಗೆ ಹೋಗ್ಬಿಟ್ರೆ ಹೆಂಗೆ? ಏನಾದ್ರು ತಿನ್ಕೊಂಡೋಗಿ. ಏನು ಅನ್ಮುತ್ತೆ ಇದು? ಸಂಕೋಚ ಪಡೋಕ್ಕೆ ಇದೇನು ಅಪರಿಚಿತರ ಮನೆನಾ? ನಾನು ಬೀಗರ ಮನೆ, ಆಗಾಗ ಬರ್ತಾ ಇರ್ತೀನಲ್ಲ. ಈಗ ಹೊರಡ್ತೀನಿ, ಹೊತ್ತಾಯ್ತು. ಅಖಿಲ ನನಗೋಸ್ಕರ ಕಾಯ್ತಿರ್ತಾಳೆ. ಬರ್ತೀನಮ್ಮ. ಓದೋದ್ರಿಂದ ಹಿಡಿದು ಬಟ್ಟೆ ಬರೆಯವರೆಗೂ ಹಠ ಮಾಡಿ ಕೊಡಿಸ್ಕೋತೀರ. ಮದುವೆ ಆದ ಕೂಡಲೇ ಈ ಅಪ್ಪನ್ನ ಯಾಕೆ ಹೊರಗಿನ ಒಂಥರ ನೋಡ್ತೀರಾ? ಅಪ್ಪನ ಮುಂದೆ ಬೇಡದೇ ಇರೋ ಸಂಕೋಚ, ಮುಜುಗರ ಹುಟ್ಕೊಂಡ್ಬಿಡುತ್ತೆ ಅಲ್ವಾ? ಅಯ್ಯೋ ಅಪ್ಪ, ಎಲ್ಲರೂ ಹಾಗೆ ಇರಲ್ಲ ಅಪ್ಪ. ನನ್ನ ಫ್ರೆಂಡ್ ಅವ್ರ ಅಕ್ಕನ ಒಬ್ಳು ಇದ್ದಾಳೆ. ಅವಳು ಯಾವಾಗ್ಲೂ ಅಷ್ಟೇ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪ ನನ್ಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಏನಾದ್ರು ಕೇಳ್ತಾನೆ ಇರ್ತಾಳೆ. ಏ ದಡ್ಡ, ನಾನು ಹೇಳ್ತಿರೋದು ನನ್ನ ಮಗಳ ಬಗ್ಗೆ. ನನಗೆಲ್ಲ ಸಿಕ್ಕಿರೋದು ಅವಳ ಗಂಡನ ಮನೆ ಕಡೆಯಿಂದಲೇ ಅಲ್ವಾ? ಅಂಥದ್ರಲ್ಲಿ ನನಗೆ ಹೊರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾಳಲ್ಲ, ಅಪ್ಪನಾಗಿ ನನಗೆ ಬೇಜಾರಾಗಲ್ವಾ? ಅಪ್ಪ ಕ್ಷಮಿಸ್ಬಿಡಪ್ಪ, ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಆ ರೀತಿ ಭಾವನೆ ಇಲ್ಲ. ಗೊತ್ತಮ್ಮ, ನೀವು ನಡ್ಕೊಳ್ತಿರೋ ರೀತಿಯಿಂದ ಬೇಜಾರಾಗಿ ಹಾಗಂದೆ ಅಷ್ಟೇ. ಪಾರು, ನೀ ಚಿಕ್ಕವಳಾಗಿದ್ದಾಗ ನಾನು ಎದೆ ಮೇಲೆ ಮಲಗಿಸ್ಕೊಂಡ್ರೆ ಮಾತ್ರ ನನಗೆ ನಿದ್ದೆ ಬರ್ತಿತ್ತು, ಖುಷಿ ಆಗ್ತಿತ್ತು. ಈಗ ಮಗಳುಗಳಿನ್ನ ಮನೇಲಿ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ, ಈಗಲೂ ಅಷ್ಟೇ ಖುಷಿ ಆಗ್ತಿದೆ. ನೀವು ಯಾವತ್ತೂ ನನಗೆ ಹೊರೆ ಆಗಲ್ಲಮ್ಮ.
ದೊಡ್ಡ ಯಜಮಾನ್ರು ಬಂದ ಕೂಡಲೇ ಕೆಲಸ ಸಿಗ್ತಾ ಅಂತ ಕೇಳಬಾರ್ದು, ಆಯಿತಾ? ಸರಿಯಪ್ಪ. ಅವರಾಗಿ ಅವರು ಇವತ್ತು ಕೆಲಸ ಸಿಗಲಿಲ್ಲ ಅಂದರೆ ಇವತ್ತಲ್ಲ ನಾಳೆ ಸಿಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಧೈರ್ಯ ಹೇಳಬೇಕು. ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ, ನಮ್ಮಪ್ಪ ನಮ್ಮನ್ನು ನೋಡ್ಕೋತಾನೆ ಅಂತ ನೀನು ಸಮಾಧಾನ ಮಾಡಬೇಕು. ಈ ಹನುಮಂತು ನಿನಗೆ ಮಾತ್ರ ಅಪ್ಪ ಅಲ್ಲ, ದೊಡ್ಡ ಯಜಮಾನ್ರಿಗೂ ಅಪ್ಪನ ಥರಾನೇ. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ? ಹೇಳಿ ದೊಡ್ಡ ಯಜಮಾನ್ರೆ. ಇಲ್ಲೇ ಸರ್ತಿ ನನ್ನ ಮೇಲಾಣೆ. ಏನು ಮಾಡಲಿ, ದಿನ ಬೆಳಗ್ಗೆ ಆದರೆ 10 ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು. ಒಂದೊಂದು ಕಂಪ್ನಿ ಒಂದೊಂದು ದಿಕ್ಕಲ್ಲಿರುತ್ತೆ. ಎಲ್ಲ ಕಡೆ ಆಟೋದಲ್ಲಿ ಹೋದರೆ ಎಷ್ಟು ಖರ್ಚಾಗುತ್ತೆ ಹೇಳಿ? ಇವತ್ತು ಕೆಲಸ ಸಿಗಲಿಲ್ಲ ಅಂದರೆ ನಾಳೆ ಹೋಗಬೇಕು, ನಾಳೆನೂ ಸಿಗಲಿಲ್ಲ ಅಂದರೆ ನಾಡ್ದು ಹೋಗಬೇಕು. ಎಲ್ಲ ಕಡೆ ದುಡ್ಡು ಕೊಟ್ಟು ಆಟೋದಲ್ಲಿ ಹೋಗೋದಕ್ಕಾಗತ್ತಾ? ಅದಕ್ಕೆ ಸಾಧ್ಯವಾದಷ್ಟು ಎಲ್ಲ ಕಡೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ನಾನು ದುಡ್ಡು ಕೊಟ್ಟರೆ ಇವ್ರು ತಗೊಳ್ಳೋದಿಲ್ಲ, ಇವ್ರ ಕಷ್ಟನ ನೋಡೋದಕ್ಕೂ ಆಗೋದಿಲ್ಲ. ಏನಪ್ಪ ಮಾಡೋದು ಭಗವಂತ? ಹಾಗಿದ್ದೋನು ನಾನ್ ನಿನ್ನನ್ನು ಮಾತಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಕೆಲ್ಸಕ್ಕೆ ಬೇರೆಯವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಕ್ಷಮಿಸಿ ಅಮ್ಮೋರೆ. ಸರಿ, 2 ನಿಮಿಷದಲ್ಲಿ ಬರ್ತೀನಿ. ನನ್ನ ಜೀವನದಲ್ಲಿ ಇದೆಂಥ ಬ್ಯಾಡ್ ಸೀನ್ ಗುರು. ಒಮ್ಮೆ ಕಾಡ್ಸಿಲ್ಲ. ಅಲ್ಲ, ಈ ನನ್ನ ಮಗ ಹನುಮಂತು ಅವತ್ತೇನೇನೆಲ್ಲ ಅವಾಂತರ ಮಾಡ್ದ. ಅವನು ಮಾಡಿದ ಅವಾಂತರಕ್ಕೆ ಅಕ್ಕ ಇವನನ್ನ ಹತ್ರಕ್ಕೂ ಸೇರ್ಸಲ್ಲ ಅಂತ ಅಂದ್ಕೊಂಡಿದ್ದೆ. ಅಕ್ಕ ಮಾತಾಡದೇ ಇರೋದನ್ನ ನೋಡಿ ಈ ನನ್ನ ಮಗ ಇವತ್ತು ಮುಖ ಸೆಂಟಿಸ್ಕೊಂಡು ಹೆಂಗೋ ವಾಪಸ್ ಹೋಗ್ತಾ ಇದ್ದ. ಅಕ್ಕ ಕರೆದು ನೀ ನನ್ನ ತಮ್ಮನ ಥರ ಅಂದ್ಬಿಟ್ರು. ಆಹಾ, ಹನುಮಂತ ಮೂಲಕ ನನ್ನ ಮಗ ಸೊಸೆ ಇಬ್ಬರಿಗೂ ಸಹಾಯ ಮಾಡೋಕ್ಕೆ ಇದು ಒಂದು ಒಳ್ಳೆ ಚಾನ್ಸ್. ಈಗಲೇ ಹೋಗಿ ಅಖಿಲ ಹತ್ರ ಮಾತಾಡ್ತೀನಿ. ಈ ಹನುಮಂತು ನಿನಗೆ ಮಾತ್ರ ಅಪ್ಪ ಅಲ್ಲ, ದೊಡ್ಡ ಯಜಮಾನ್ರಿಗೂ ಅಪ್ಪನ ಥರಾನೇ. ನನ್ನ ಡ್ರಾಪ್ ಮಾಡ್ತಾನೆ. ಅದು ಅಲ್ದೆ ಈ ಬೈಕಲ್ಲಿ ನಾನು ಇಲ್ಲಿಂದ ಕಾಲೇಜ್ಗೆ, ಕಾಲೇಜಿಂದ ಇಲ್ಲಿಗೆ ಅಷ್ಟೇ ಓಡಾಡೋದು. ಅದೇ ನೀವಾದ್ರೆ ದಿನ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, 10 ಕಂಪ್ನಿ ಕಡೆ ಓಡಾಡ್ಬೇಕು. ಈ ಗಾಡಿ ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆಟೋಗೆ, ಬಸ್ಗೆ ಅಂತ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದ್ರ ಬದಲು ಈ ಗಾಡಿಲಿ ಓಡಾಡೋದೇ ಬೆಸ್ಟ್. ಬೇಡ ಗಣಿ, ನನ್ನ ಮಾತು ಕೇಳು. ಬಾವಾ, ಇದು ಕೇಳೋ ಸಮಯ ಅಲ್ಲ, ಹೇಳೋ ಸಮಯ. ಅಷ್ಟಕ್ಕೂ ಈ ಬೈಕ್ ನ ಕೊಟ್ಟು ನಾನೇನ್ ಹೀರೋ ಆಗ್ತಿಲ್ಲ. ನನ್ ಪಾಲಿಗೆ ನೀವೇ ಯಾವತ್ತಿದ್ರು ಹೀರೋ. ನಿಮಗ್ ಕೆಲ್ಸ ಸಿಕ್ಕದ್ಮೇಲೆ ನಂಗೆ ಹೊಸ ಬೈಕೆ ಕೊಡ್ಸಿ, ಪರವಾಗಿಲ್ಲ. ಆದ್ರೆ ಈಗ ಈ ಬೈಕ್ ನಿಮ್ದೆ. ಏನಂತೀಯ ಅಕ್ಕ?
ಪಾಪ ಅಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಬೇಡ ಅಂತ ಹೇಳ್ಬೇಡಿ ಯಜಮಾನ್ರೆ, ಇಸ್ಕೊಳ್ಳಿ. ಇನ್ನೇನ್ ಬಾವ, ಹೋಮ್ ಮಿನಿಸ್ಟ್ರೇ ಪರ್ಮಿಷನ್ ಕೊಟ್ಟಾಯ್ತಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಗಣಿ. ಅಯ್ಯೋ ಪರವಾಗಿಲ್ಲ ಬಾವ. ಪಾರು, ನಿನ್ನ ತಮ್ಮಂಗೆ ಥ್ಯಾಂಕ್ಸ್ ಹೇಳಲ್ವಾ? ಅಯ್ಯೋ ಅಕ್ಕ, ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಅದು ನೀನೇ ಇಟ್ಕೋ. ನನ್ಗೊಂದು ಮುದ್ದಾದ ಸೊಸೆ ಕೊಡು ಸಾಕು. ನೋಡಿದೆ ಪಾರು, ನಿನ್ನ ತಮ್ಮಂಗೂ ಹೆಣ್ಣು ಪಾಪುನೇ ಬೇಕಂತೆ. ಅಲ್ಲಿಗೆ ನಮ್ಗೆ ಹೆಣ್ಣು ಮಗುನೇ ಆಗೋದು. ನಂಗೂ ಅದೇ ಆಸೆ. ಹೌದ್ ಬಾವ, ಅದಂತೂ ನಿಜ. ಬಾಪಾರು, ನಿನ್ನ ತಮ್ಮ ಕೊಟ್ಟಿರೋ ಐರಾವತದಲ್ಲಿ ಒಂದು ರೌಂಡ್ ಹೋಗಿ ಬರೋಣ. ಅಯ್ಯೋ ಯಜಮಾನ್ರೆ, ಬೇಡ. ಇಂಥ ಸಮಯದಲ್ಲಿ ಇದರಲ್ಲೆಲ್ಲ ಓಡಾಡಬಾರ್ದು. ನೀನು ಜೋಪಾನವಾಗಿ ಕರ್ಕೊಂಡು ಹೋಗಿ ಬರೋ ಜವಾಬ್ದಾರಿ ನಂದು ಪಾರು. ಹೋಗ್ ಬನ್ನಿ, ಹ್ಯಾಪಿ ಜರ್ನಿ. ಸಾರಿ ಪಾರು, ಅರ್ಸನ್ ಕೋಟೆಲ್ ಇದ್ದಿದ್ರೆ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ರೀಗ ಬೈಕಲ್ಲಿ ಹೋಗೋ ಪರಿಸ್ಥಿತಿ. ಯಜಮಾನ್ರೆ, ನಿಮ್ಮ ಜೊತೆ ಕಾರು ಬೈಕಲ್ಲ, ನಡ್ಕೊಂಡು ಬರೋಕ್ಕೂ ಸೈ. ಸಾರಿ ಮ್ಯಾಮ್, ತುಂಬ ಟ್ರಾಫಿಕ್ ಇತ್ತು, ಅದಕ್ಕೆ ಬರೋದಕ್ಕೆ ಲೇಟ್ ಆಗ್ತಿದೆ. ಇನ್ನೊಂದು 10 ಮಿನಿಟ್ಸ್ ಅಲ್ಲಿರ್ತೀನಿ. ಸರಿ, ಬೇಗ ಬನ್ನಿ. ಶೋರ್ ಮೇಡಮ್, ನೀವೇನು ವರಿ ಮಾಡ್ಕೋಬೇಡಿ. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರಂತೆ. ಅವ್ರು ಸಂಜೆ ಮನೆಗೆ ಹೋಗಕ್ಕೆ ಮುಂಚೆ ನಾನು ಮನೆಗೆ ಬಂದಿರ್ತೀನಿ, ಆಯ್ತಾ? ಸರಿ, ಆರಾಮಾಗಿ ರೆಸ್ಟ್ ಮಾಡು. ನಿಮ್ಮ ಹತ್ರ ದುಡ್ಡಿದ್ರೆ ತರಕಾರಿ ತಗೊಂಡು ಹೋಗೋಣವಾ? ಪಾರು, ನನ್ನ ಹತ್ರ ತರಕಾರಿ ತಗೊಳ್ಳೋಷ್ಟಂತೂ ದುಡ್ಡಿದೆ. ಸರಿ, ಕೊಡಿ. ಪಾರು, ನೀನು ಆರಾಮಾಗಿ ಇಲ್ಲಿ ನಿಂತಿರೋ, ನಾನು ಹೋಗಿ ತರಕಾರಿ ತಗೊಂಡ್ಬರ್ತೀನಿ. ಯಜಮಾನ್ರೆ, ಬೆಳಗ್ಗೆಯಿಂದ ನಿಮ್ಮ ಜೊತೆ ಗಾಡೀಲಿ ನಾನು ಆರಾಮಾಗಿ ಕುತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ತರಕಾರಿ ತಂದ್ರೆ ನಂಗೆ ಏನೂ ಆಗಲ್ಲ. ಕೊಡಿ. ಪಾರು, ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೂ ಅಡುಗೆ ಬರುತ್ತೆ. ಅಡುಗೆ ಮಾಡೋದಕ್ಕೆ ಬಂದ್ರೆ ಸಾಲದು. ಈ ರೀತಿ ತರಕಾರಿ ಕೊಂಡ್ಕೋಬೇಕಾದ್ರೆ ಸ್ವಲ್ಪ ಚೌಕಾಸಿ ಎಲ್ಲ ಮಾಡ್ಬೇಕಾಗತ್ತೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ತರಕಾರಿ ತಗೊಳೋದಕ್ಕಾಗಲ್ಲ. ಹೌದಾ? ಇವಾಗ ನೋಡ್ತಾ ಇರು, ಅಲ್ಲಿಗೆ ಹೋಗಿ ತರಕಾರಿ ತಗೊಂಡು ನೀನೇನೋ ಇದ್ದಲ್ಲ ಕಾಸಿ, ಚೌಕಾಸಿ, ಹಾ ಬಾರ್ಗೇನ್, ಅದನ್ನ ಮಾಡ್ಕೊಂಡು ತರಕಾರಿ ತಗೊಂಡ್ಬರ್ತೀನಿ. ನೋಡ್ತಾ ಇರು. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ರೇಟ್ ಎಲ್ಲ ಹೆಂಗಿದೆ? ಓಕೆನಾ? ಏನು ಓಕೆನಾ ಏನೋ ಸರ್, ತರಕಾರಿ ರೇಟು ಚಿನ್ನದ ರೇಟ್ಗಿಂತ ಜಾಸ್ತಿ ಆಗಿದೆ. ಹೌದಾ? ಹಾಗಾದ್ರೆ ಟೊಮೆಟೊ ರೇಟ್ ಎಷ್ಟು? ಕೆಜಿ 45 ರೂಪಾಯಿ ಸರ್. ಅಷ್ಟೇನಾ? ಹ್ಞೂ ಸರ್, ಅಷ್ಟೇ. ಸ್ವಲ್ಪ ಚೌಕಾಸಿ ಎಲ್ಲ ಮಾಡ್ಬೇಕಾಗತ್ತೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ತರಕಾರಿ ತಗೊಳೋದಕ್ಕಾಗಲ್ಲ. ಏನು? ಏನ್ 45 ರೂಪಾಯಿ ಅಂತಿದ್ದೀರಾ? ತುಂಬಾ ಕಾಸ್ಟ್ಲಿ ಆಯ್ತು. 40 ರೂಪಾಯಿ ಕೊಡ್ತೀರಾ? ಸರಿ ಸರ್, ನಿಮ್ಗೋಸ್ಕರ 40 ರೂಪಾಯಿಗೆ ಕೊಡ್ತೀನಿ. ಎಷ್ಟು ಕೆಜಿ ಬೇಕು ಸರ್? 1 ಕೆಜಿ ಕೊಡಿ. ಆಲೂಗಡ್ಡೆ ಎಷ್ಟು ಸರ್? ಆಲೂಗೆಡ್ಡೆ 75 ರೂಪಾಯಿ ಸರ್. 75? ಸುಮ್ಮನೆ ಎಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಾ ನೀವು. ಒಂದು 5 ರೂಪಾಯಿ ಕಮ್ಮಿ ತಗೊಳ್ಳಿ. 70 ರೂಪಾಯಿ ಕೊಟ್ರೆ 1 ಕೆಜಿ ತಗೊಂತೀನಿ. ಆಯ್ತು ಬಿಡಿ ಸರ್, ನಿಮ್ಗೋಸ್ಕರ 5 ರೂಪಾಯಿ ಕಡಿಮೆನೇ ಮಾಡ್ಕೊತೀನಿ. ಸರ್, ಎಷ್ಟಾಯ್ತು ಎಲ್ಲ ಸೇರ್ತಿ? ಸರ್, ಒಂದು 40 ರೂಪಾಯಿ, ಒಂದು 70, 110, 210 ರೂಪಾಯಿ ಆಯ್ತು ಸರ್.
ಅಣ್ಣ 1 ನಿಮಿಷ ಇರಿ ಯಜಮಾನ್ರೆ. ಟೊಮೆಟೊ ಎಷ್ಟು ಹೇಳ್ದೆ ಅಣ್ಣ? 45 ರೂಪಾಯಿ ಕಣವ. ಸರ್ಗೋಸ್ಕರ 5 ರೂಪಾಯಿ ಕಡಿಮೆ ಮಾಡ್ಕೊಂಡಿದೀನಿ. ಸರಿ, ಆಲೂಗಡ್ಡೆ ಎಷ್ಟು? ಆಲೂಗೆಡ್ಡೆನೂ ಅಷ್ಟೇ 75 ರೂಪಾಯಿ. ಅದರಲ್ಲೂ 5 ರೂಪಾಯಿ ಕಡಿಮೆ ಮಾಡ್ಕೊಂಡಿದೀನಿ. ಅಣ್ಣ, ನಾನು ಹಳ್ಳಿಯೊಳ. ಯಾವ್ಯಾವ ತರಕಾರಿಗೆ ಎಷ್ಟೆಷ್ಟು ಬೆಲೆ ಅಂತ ನನಗೆ ಗೊತ್ತು. ರಘು, ಏನ್ ಮಾಡ್ತಿದ್ದೀರಾ ರಘು? ಅದು ಭಾನು, ಭಾಗ್ಯ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಕೆಲವು ಗಂಟೆಗಳ ಕಾಲ ನಾನು ಮನೇಲಿ ಇಲ್ಲ ಅಂದ ಮಾತ್ರಕ್ಕೆ ಮನೆ ಯಜಮಾನನಿಗೆ ಈ ಗತಿನ? ಏನು ನಿಮಗೆ ಇದನ್ನೆಲ್ಲ ಮಾಡಕ್ ಬರಲ್ವಾ ಅಥವಾ ಸೋಂಬೇರಿಗಳಾಗ್ಬಿಟ್ಟಿದ್ದೀರಾ? ಅಯ್ಯೋ ಅಖಿಲ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಾನೇ ಬಲವಂತವಾಗಿ ಅವ್ರನ್ನ ಕಳಿಸಿ ಇದನ್ನ ಮಾಡ್ತಾ ಇದ್ದೀನಿ. ಯಾಕೆ ರಘು, ನಿಮಗೆ ಡ್ರೈ ಫ್ರೂಟ್ ಲಡ್ಡು ತಿನ್ನೋ ಆಸೆನಾ? ಮತ್ ನನಗೆ ಹೇಳಿದ್ರೆ ಮೀಟಿಂಗ್ಗೆ ಹೋಗೋ ಮುಂಚೆನೆ ನಾನೇ ಮಾಡಿಟ್ಟು ಹೋಗ್ತಿದ್ನಲ್ಲ. ಹೇಳಿದ್ರೆ ಮಾಡ್ಕೊಡ್ತಿದ್ದೆ ಅಂತ ನನಗೆ ಗೊತ್ತು. ಆದರೆ ಇದನ್ನೆಲ್ಲ ನಾನು ಮಾಡ್ತಿರೋದು ನನಗೋಸ್ಕರ ಅಲ್ಲ, ನನ್ನ ಸೊಸೆಗೋಸ್ಕರ. ಜನನಿಗ ಜನನಿನ ಗಮನಿಸಕ್ಕೆ ನೀನಿದೆಯಾ ಅಖಿಲ? ನಾನು ಮಾಡ್ತಿರೋದು ನೀನು ಹಿರಿ ಸೊಸೆ ಪಾರ್ವತಿಗೆ. ಏನ್ ಮಾಡ್ಲಿ, ಸತ್ಯ ಹೇಳ್ಕೊಳಕ್ಕಾಗದೆ ಇರೋ ಧರ್ಮ ಸಂಕಟದಲ್ಲಿದ್ದೀನಿ. ಇದನ್ನೆಲ್ಲ ಜನನಿಗೋಸ್ಕರ ಮಾಡ್ತಿದ್ದೀರಾ? ಹ್ಞೂ ಅಖಿಲ, ಇನ್ ಯಾರಿಗೋಸ್ಕರ ಮಾಡ್ಲಿ? ಯಾಕೋ ಭಾವ ಸುಳ್ಳು ಹೇಳ್ತಿದ್ದಾರೆ ಅನಿಸುತ್ತೆ. ಯಾಕಂದ್ರೆ ಅವ್ರ ಫೇವ್ರೆಟ್ ಸೊಸೆ ಅಂದ್ರೆ ಅದು ಆ ಪಾರ್ವತಿ ಮಾತ್ರ. ಅಕ್ಕ ಕೇಳಿದ್ರು ಅಂತ ಜನನಿ ಅಂತ ಹೇಳಿ ತೇಪೆ ಹಾಕ್ತಿದ್ದಾರೆ. ಅಲ್ಲ ರಘು, ಒಂದ್ ಕಾಫಿನೂ ಮಾಡಕ್ ಬರ್ದೇ ಇರೋರು ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಎಲ್ಲ ಸಂದರ್ಭಗಳು ಎಲ್ಲವನ್ನು ಕಲಿಯೋ ಹಾಗೆ ಮಾಡುತ್ತೆ ಅಖಿಲ. ಈಗ ನೋಡು, ನಮ್ಮ ವಂಶದ ಕುಡಿನ ಮಡಿಲಲ್ಲಿ ಇಟ್ಕೊಂಡು ಕಾಪಾಡ್ತಿರೋ ನಮ್ಮ ಸೊಸೆಗೆ ನಾನು ಮಾವಾಗಿ ನಾನು ತೋರಿಸ್ತಿರೋ ಪ್ರೀತಿ ಕಾಳಜಿ ಸಾಲದು ಅಂತ ಅನಿಸ್ತು. ಅದಕ್ಕೆ ಸಾವಿತ್ರ ಮಾತ್ರ ಇದು ಹೇಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡು ನಾನೇ ಮಾಡ್ತಾ ಇದ್ದೀನಿ. ನೀವು ಮಾತ್ರ ನಿಮ್ ಸೊಸೆಗೆ ಒಳ್ಳೆ ಮಾವ ಅಂತ ಅವಳ ಹತ್ರ ಶಾಬಾಸ್ಗಿರಿ ತಗೊಳಕ್ಕ? ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಯಾಕಂದ್ರೆ ನಾನು ಕೂಡ ನನ್ನ ಸೊಸೆಗೆ ಒಳ್ಳೆ ಅತ್ತೆನೆ. ಇಬ್ರು ಸೇರೆ ಮಾಡೋಣ. ಆಹಾ, ಅಕ್ಕ ಭಾವ ಸೇರಿ ಮಾಡ್ತಿರೋ ಈ ಡ್ರೈ ಫ್ರೂಟ್ ಉಂಡೆ ನನಗೆ ಸಿಗೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆದ್ರೆ ನಾನು ಕೂಡ ಜನನಿ ಥರ ಪ್ರೆಗ್ನೆಂಟ್ ಆಗ್ಬೇಕಿತ್ತು. ಆಗ ಅವಳಿಗೆ ಸಿಗೋ ಸುಖ ಸವಲತ್ತೆಲ್ಲ ನನಗೂ ಸಿಕ್ತಿತ್ತು. ಛೇ, ಅವಳಿಗಿರೋ ಅದೃಷ್ಟ ನನಗಿಲ್ದೇ ಹೋಯ್ತಲ್ಲ. ಓ ಮೈ ಗಾಡ್ ಜಿಲಾ. ಪಾರ್ವತಿ, ನನ್ನ ಮುದು ಸೊಸೆ ಪಾರ್ವತಿ, ಎಲ್ಲಿದೆಯಮ್ಮ? ನೋಡು, ನಿನ್ಗೋಸ್ಕರ ನಾನು ನಿಮ್ಮ ಅತ್ತೆ ಸೇರ್ಕೊಂಡು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದ್ದೀವಿ. ತಗೋ ತಿನ್ನು. ಹೊಟ್ಟಿಲಿರೋ ಮಗುಗೆ ತುಂಬಾ ಶಕ್ತಿ ಸಿಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಮಾವ? ಅತ್ಯಮ್ಮ ಇದನ್ನ ನನಗೋಸ್ಕರ ಮಾಡಿದ್ರಾ? ಅದು ಅಂದ್ರೆ ನಾನು ಮಾಡ್ತಿದ್ದೆ, ಅಷ್ಟರಲ್ಲಿ ಅಖಿಲ ಬಂದು ಕೇಳಿದ್ಲು. ಜನನಿಗೋಸ್ಕರ ಅಂತ ಹೇಳಿದೆ, ಅವಳು ಕೈ ಜೋಡಿಸಿದ್ಲು. ತಗೋ ತಿನ್ನು. ಬೇಡ ಮಾವ,
ಅಲ್ಲ ಪಾರು, ನೀನು ದೊಡ್ಡ ಯಜಮಾನರು ಅರಸನ ಕೋಟೆನ ಬಿಟ್ಟು ಬಂದಿರಬಹುದು, ಹಾಗಂತ ರಕ್ತ ಸಂಬಂಧ ಕಳ್ಸ್ಕೊಂಡಿಲ್ಲ ತಾನೇ? ಒಂದು ಲೋಟ ನೀರು ಕೇಳಿದ್ರು ತಂದು ಕೊಡೋದಕ್ಕೆ 106 ಕೆಲಸಗಾರರು ಇರುವಂಥ ಮನೆ ಯಜಮಾನ್ರವರು. ಅಂಥವರು ತಮ್ಮ ಸೊಸೆಗೋಸ್ಕರ ತಾವೇ ಕೈಯಾರ ಮಾಡಿ ತೊಗೊಂಬಂದಿರೋ ತಿಂಡಿನ ಯಾರಾದರೂ ಬೇಡ ಅಂತಾರ? ನಿನಗಿಷ್ಟ ಇಲ್ಲ ಅಂದರು ನೀನು ಹೊಟ್ಟೆಯಲ್ಲಿ ಬೆಳೀತಿರೋ ಅರಸನ ಕೋಟೆ ಕುಡಿಗೋಸ್ಕರ ಅಪ್ಪ ಅವರು ಆರೈಕೆ ಮಾಡೋದು ತಂದಿರೋ ತಿಂಡಿನ ನಿರಾಕರಿಸೋ ಹಕ್ಕು ನಿನಗಿಲ್ಲ. ಸುಮ್ಮನೆ ಬಾಯಿ ಬಿಚ್ಕೊಂಡು ತಿನ್ನೋ. ಹನುಮಂತು, ಏನು ನನ್ನ ಸೊಸೆಗೆ ಅಷ್ಟೊಂದು ದಬಾಯಿಸ್ತೀಯಾ? ಅಷ್ಟಕ್ಕೂ ನಾನೇನು ಅರಸನ ಕೋಟೆ ಕುಡಿಗೋಸ್ಕರ ಮಾತ್ರ ಮಾಡಿಲ್ಲ. ನನಗೆ ನನ್ನ ಸೊಸೆ ಮೇಲಿರೋ ಅಕ್ಕರೆ ಪ್ರೀತಿಗೋಸ್ಕರ ಮಾಡಿದ್ದು. ನೀನು ಹೀಗೆ ಮಾತಾಡಿದ್ರೆ ಅವಳು ಮಾವನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಅಯ್ಯೋ ಮಾವ, ನಾನು ಯಾಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ? ಹಾಗಾದ್ರೆ ತಿಂತೀಯಾ? ತಗೋ. ಯಾಕಂದ್ರೆ ನಾನು ಕೂಡ ನನ್ನ ಸೊಸೆಗೆ ಒಳ್ಳೆ ಆಗ್ತೇನೆ. ಏನೇ ಆಗಿದೆ ನಿನಗೆ? ಯಾವ ವಯಸ್ಸಲ್ಲಿ ಏನ್ ಆಸೆ ಪಡ್ಬೇಕು ಅಂತ ಗೊತ್ತಾಗಲ್ವಾ? ಜನನಿಗೆ ಸಿಗ್ತಾ ಇರೋ ಸೇವೆ ನಿನಗೂ ಸಿಗ್ಬೇಕು ಅನ್ನೋ ದುರಾಸೆಯಿಂದ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ. ನೋಡು ದಾಮು, ಇದೆಲ್ಲ ಒಳ್ಳೇದಕ್ಕಲ್ಲ, ಕೇಡ್ಗಾಲಕ್ಕೆ ನೀನ್ ಈ ತರ ಆಡ್ತಾ ಇರೋದು. ನೋಡು, ಮಲ್ಗೋ ಟೈಮ್ನಲ್ಲಿ ಜಗಳ ಆಡಬಾರ್ದು. ನೀನ್ ಅಂದಿದ್ದನ್ನೆಲ್ಲ ಸಹಿಸ್ಕೊಂಡು ಪರಿಸ್ಥಿತಿನ ತಿಳಿ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸೀರಿಯಸ್ ಅಂತ ಹೇಳ್ತಿದ್ಯಲ್ಲೇ, ಅದ್ ಯಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ನೋ ನಿನ್ನಂತವಳ ಕಟ್ಕೊಂಡಿದ್ದೀನಿ ನೋಡು, ಎಲ್ಲ ನನ್ನ ಕರ್ಮ. ರೀ, ಯಾಕ್ರಿ ಬಾಯಿಗೆ ಬಂದ ಹಾಗೆಲ್ಲ ಬೈತಾ ಇದ್ದೀರಾ? ಮತ್ತೆ ನೀನ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಕೋಲೆ ಬಸ್ ಅಂತಾರೆ ತಲೆ ಎಲ್ಲ ಆಡ್ಸ್ಕೊಂಡಿರ್ಬೇಕಾ? ಭುಜದ ಎತ್ತರಕ್ಕೆ ಬೆಳೆದಿರೋ ಮಗ ಎದೆ ಎತ್ತರಕ್ಕೆ ಬೆಳೆದಿರೋ ಮಗಳಿಗೆ ನಿನ್ನ ಬುದ್ಧಿ ಬರಬಾರ್ದು ಅಂತಾನೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಫಾರಿನಲ್ಲಿ ಓದಿಸ್ತಾ ಇರೋದು. ಅವ್ರು ಇದಾರೆ ಅನ್ನೋದನ್ನು ಮರೆತು ದುಡಿಯಕ್ ಆಗ್ದಿರೋ ಕತ್ತೆ ವಯಸ್ಸಾದ್ರೂ ಮಕ್ಳಾಗ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇನ್ನೊಂತವಳ ಹೆಂಡತಿ ಅಂತ ಅನ್ನೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಅರಸನ ಕೋಟೆಯಲ್ಲಿ ಇದೀನಿ ಅನ್ನೋ ಪರಿಜ್ಞಾನ ಎಲ್ಲ ನಿನಗೆ? ಸಾಸಿವೆ ಕಾಲಷ್ಟು ಮರ್ಯಾದೆ ಇಲ್ವೇನೆ ನಿನಗೆ? ಆಯ್ತಾ ನನ್ ಗಂಡ ಮೋಹನ್ ಬೈದು ನಿಮ್ ಹೊಟ್ಟೆನ ತಣ್ಣಗ್ ಮಾಡ್ಕೊಂಡ್ರ? ಜನನಿಗೆ ಸಿಗ್ತಾ ಇರೋ ಸೇವೆ ನನಗ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಊರಿಗೆ ಹಾಗಂದೆ. ಆದ್ರೆ ನೀವು ಮಾತ್ರ ಸೀರಿಯಸ್ ಆಗಿ ತಗೊಂಡು ನನ್ನ ಚೆನ್ನಾಗ್ ಬೈದು ನಿಮ್ ಹೊಟ್ಟೆ ತಣ್ಣಗ್ ಮಾಡ್ಕೊಂಡ್ರಿ ಅಲ್ವಾ? ನೀವೊಬ್ರು ಗಂಡ, ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡ ಇದ್ದಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ನೀನು ಸಮಾಚಾರ ಸಾಕು ಅಂತ ಮನೆಯಿಂದ ಆಚೆ ಆಗ್ತಿದ್ದ. ಅದು ನಿಮ್ಮ ಅಭಿಪ್ರಾಯ, ಆದ್ರೆ ನನ್ನ ಅಭಿಪ್ರಾಯನೇ ಬೇರೆ. ಏನೋ ಪಾಪ ಏನೋ ಹೆಂಡತಿ ಆಸೆ ಪಟ್ಟಿದ್ದಾಳೆ ಅಂತ ತಾಯಿಯಾದಾಗ ಸಿಗೋ ಸೇವೆ ಸವಲತ್ತುಗಳನ್ನೆಲ್ಲ ನಾನೇ ಮಾಡ್ಕೊಡೋಣ ಅಂತ ಅನ್ಕೊಳ್ತಿದ್ದ. ಆಮೇಲಿಂದ ನಿಮ್ಮನ್ನ ನನ್ ಗಂಡ ಮೋಹನ್ ಅಂತ ಕರೆಯಲ್ಲ, ಬರೀ ಮೋಹನ್ ಅಂತ ಕರಿತೀನಿ. ನನ್ ಗಂಡ ಮೋಹನ್ ಅಂತ ಒತ್ತಿ ನಿಮಗ್ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು. ಆ ಮರ್ಯಾದೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ ಅಂತ ಇವತ್ತು ಗೊತ್ತಾಯ್ತು. ಮೇಲಿಂದ ಸೋಷಿಯಲ್ ಡಿಸ್ಟೆನ್ಸ್ ತರ ನಿಮ್ಮ ನನ್ನ ಮಧ್ಯೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಹತ್ರ ಬಂದ್ರೆ ಹುಷಾರ್. ದಮು ಏನೋ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಬೈದ್ಬಿಟ್ಟ ಕಣೆ, ಬೇಜಾರು ಮಾಡ್ಕೋಬೇಡ. ಈಗೇನು ಜನನಿ ತರ ನಿನಗೆ ಬೈಕೆ ಶಾಸ್ತ್ರ ಮಾಡ್ಬೇಕಲ್ಲ, ನಾನ್ ಮಾಡ್ತೀನಿ. ನಿಧಾನ ನಿಧಾನ, ಏನು ಆಗಿರಲ್ಲ ಕಣೆ. ನನ್ ಗಂಡ ಮೋಹನ್ ಸುಸ್ತಾಗ್ತಿದೆ ಕಣ್ರಿ ನನ್ಗೆ. ಅದಕ್ಕೆ ಯಾಕೋ ವಾಂತಿ ಮಾಡ್ಕೋತಾ ಇದ್ದಾಳೆ. ಮನೇಲಿ ನರ್ಸಿದಾರಲ್ಲ, ಚೆಕ್ ಮಾಡಿಸ್ಬೋದು ತಾನೆ? ಅನ್ವಿತಾ, ಅನ್ವಿತಾ, ಅನ್ವಿತಾ ಅವ್ರೆ, ದಾಮಿನಿ ಯಾಕೋ ವಾಂತಿ ಮಾಡ್ಕೋತಿದ್ದಾಳೆ. ಏನಾಗಿದೆ ಅಂತ ಚೆಕ್ ಮಾಡಿ. ಅಯ್ಯೋ, ಇದೆಲ್ಲ ಏನ್ ಗಂಧ ಗಾಳಿನೋ ಗೊತ್ತಿಲ್ಲ ನಂಗೆ. ಹೇಗಪ್ಪ ಚೆಕ್ ಮಾಡೋದು? ಏನಾಗಿರಲ್ಲ ಮ್ಯಾಮ್, ಪಿತ್ತ ಜಾಸ್ತಿ ಆಗಿರುತ್ತಷ್ಟೇ. ಆಗಿರ್ಬಹುದು ಅಂತ ಊಹೆ ಮಾಡೋದಲ್ಲ, ಚೆಕ್ ಮಾಡ್ಬಿಡಿ. ನಿಮ್ ಕಿಟ್ ತಗೊಂಡ್ ಬನ್ನಿ ಅನ್ವಿತಾ ಅವ್ರೆ. ಓಕೆ ಮ್ಯಾಮ್.
ನಿಮ್ಮ ಕೈ ಕೊಡಿ. BP ಹೈ ಆಗಿದೆ, ವಾಮಿಟ್ ಬೇರೆ ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ಡಾಕ್ಟ್ರಿಗೆ ಹೋಗಿ ತೋರ್ಸೋದೇ ಒಳ್ಳೇದನ್ಸುತ್ತೆ ಮ್ಯಾಮ್. ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ಈಗಲೇ ಹೋಗಿ, ನೆಗ್ಲೆಕ್ಟ್ ಮಾಡೋದು ಬೇಡ. ಸರಿ ಅದಕ್ಕೆ ಅದಾಯ್ತಮ್ಮ. ಅಕ್ಕ ಹೋಗ್ಬಾ ದಾಮಿನಿ, ಎಲ್ಲ ಸರಿ ಹೋಗುತ್ತೆ. ಓ, ಜನನಿನೂ ಬರ್ತಿದ್ದಾಳ? ಅಲ್ಲ, ನಮ್ದೇ ಇಷ್ಟೊಂದು ದೊಡ್ಡ ಗಾರ್ಡನ್ ಇರ್ಬೇಕಾದ್ರೆ ಹೊರಗಡೆ ಯಾಕೆ ಹೋಗ್ಬೇಕು? ರಘು, ಜನನಿ ಬಸರಿ ಹುಡುಗಿ, 4 ಗೋಡೆ ಮಧ್ಯದಲ್ಲೇ ಕೂತಿರ್ಬಾರ್ದು. ಸ್ವಲ್ಪ ಓಡಾಡಿದ್ರೆ ಅವಳಿಗೂ ಒಳ್ಳೇದು, ಅವಳ ಹೊಟ್ಟೆಲ್ ಬೆಳೀತಿರೋ ಮಗುಗೂ ಒಳ್ಳೇದು. ಇನ್ನು ನಮ್ಮ ಗಾರ್ಡನ್ನಲ್ಲೇ ಓಡಾಡಿದ್ರೆ ಪಾಪ ನನ್ನ ಮುಖ ಅವಳು ನೋಡ್ಬೇಕು, ಅವಳ ಮುಖ ನಾನು ನೋಡ್ಬೇಕು. ಅದು ದಿನ ಪೂರ್ತಿ ನೋಡ್ತಾನೆ ಇರ್ತೀವಲ್ಲ. ಹೊರಗಡೆ ಕರ್ಕೊಂಡು ಹೋದ್ರೆ ಆ ಹೊರಗಿನ ವಾತಾವರಣ ಅವಳಿಗೊಂದು ಚೇಂಜನ್ನು ಕೊಡುತ್ತಲ್ವಾ. ಪಾಪ ಮನೆ ಒಳಗಡೆನೇ ಇದ್ದು ಬೋರ್ ಆಗಿರ್ತಾಳೆ. ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಪ್ರೀತಿನೂ ಇಲ್ಲ. ಅದಕ್ಕೆ ಒಂದು ಚೇಂಜ್ಡ್ ವಾತಾವರಣದಲ್ಲಿ ಅವಳು ವಾಕ್ ಮಾಡಲಿ, ನಡೆದ ಆಯಾಸನೂ ಗೊತ್ತಾಗಲ್ಲ, ಅವಳಿಗೂ ಖುಷಿ ಆಗುತ್ತೆ ಅಂತ. ಅಯ್ಯೋ, ಹಾಗಾದ್ರೆ ನಮ್ಮ ಪಾರ್ವತಿಗೂ ಇದೇ ಥರ ಯಾರಾದರೂ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ಲ? ಅತ್ತೆ, ನಾನು ರೆಡಿ. ಅಯ್ಯೋ ಜನನಿ, ನೀನೊಬ್ಳೇ ಯಾಕಮ್ಮ ಬರಕ್ ಹೋದೆ? ನಾನ್ ಬರ್ತಿದ್ದೆ ನಿನ್ನ ಕರ್ಕೊಂಡ್ ಬರಕ್ಕೆ. ಪರವಾಗಿಲ್ಲ ಬಿಡಿ ಅತ್ತೆ. ರಘು, ಹೋಗೋಣ ಬನ್ನಿ. ನೀವು ಹೋಗಿ ಬನ್ನಿ, ನನಗೆ ಒಂಚೂರು ಕೆಲಸ ಇದೆ. ಈಗ ತಾನೇ ಹೇಳಿದ್ರಿ ನಮ್ ಜೊತೆ ಬರ್ತೀನಿ ಅಂತ. ಅಲ್ಲ, ಅಬ್ರಾಡಿಂದ ನನ್ನ ಫ್ರೆಂಡ್ ರಾಜು ಬಂದಿದ್ದಾನೆ, ಸಿಗ್ತೀನಿ ಅಂತ ಹೇಳಿದ್ದೆ, ಮರ್ತೇ ಹೋಯ್ತು. ಅವನು ಮೀಟ್ ಮಾಡಬೇಕು. ನಾನು ಹೋಗಿ ಬರ್ತೀನಿ. ಹಲೋ. ಒಳ್ಳೆ ಮಾವ. ಬಾಮ್ಮ. ಸಾರಿ ಕಣಮ್ಮ, ನೀನು ಇರೋ ಸ್ಥಿತಿನ ಗಮನದಲ್ಲಿ ಇಟ್ಕೊಳ್ಳದೆ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟೆ. ಪರವಾಗಿಲ್ಲ ಮಾವ. ಪಾರ್ವತಿ, ನೀನು ಹೇಳಿದಾಗೆ ಅಖಿಲ ಏನಾದರೂ ನಾವು ಹೋಗ್ತಿರೋ ಪಾರ್ಕಿಗೆ ಬಂದ್ಬಿಟ್ರೆ ಯಾವುದಕ್ಕೂ ಒಂದ್ಸಲ ವಿಚಾರಿಸ್ಬಿಡ್ತೀನಿ. ರಘು ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ರಘು. ಎಲ್ಲಿದ್ಯಾ ಅಖಿಲ? ನಾನು ಹೇಳಿದ್ನಲ್ಲ ರಘು, ಜನನಿನ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ವಾಕಿಂಗಿಗೆ ಅಂತ. ಕಾರಲ್ಲಿ ಹೋಗ್ತಾ ಇದೀವಿ. ಯಾರು ಓಡಿಸ್ತಿರೋದು? ಹನುಮಂತನಾ? ಇಲ್ಲ ರಘು, ಹನುಮಂತುಗೆ ಬೇರೆ ಏನೋ ಕೆಲಸ ಇತ್ತು, ಹಾಗೆ ಅವನನ್ನ ಆಫೀಸ್ ಕೆಲಸದ ಮೇಲೆ ಕಳಿಸ್ಕೊಟ್ಟಿದ್ದೀನಿ. ಅನಂತು ಡ್ರೈವ್ ಮಾಡ್ತಾ ಇದ್ದಾನೆ. ಓ, ಸರಿ ಸರಿ. ಯಾವ ಪಾರ್ಕ್ಗೆ ಹೋಗ್ತಿದ್ಯಾ? ನಾವ್ ಯೂಶುವಲ್ ಆಗಿ ಹೋಗ್ತೀವಲ್ಲ ರಘು, ನಮ್ಮ ರೆಗ್ಯುಲರ್ ಪಾರ್ಕ್, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ಗೆ ಗೊತ್ತಿತ್ತು ನೀನು ಅದೇ ಪಾರ್ಕ್ ಹೋಗ್ತೀಯ ಅಂತ, ಅದನ್ನೇ ಹೇಳ್ದೆ. ಯಾರ್ಗೆ ಹೇಳ್ದೆ ಅಂದ್ರ? ಯಾರ್ಗೆ ಹೇಳಿದ್ರಿ? ಅಲ್ಲ ರಘು, ನಾವು ಪಾರ್ಕ್ ಹೋಗೋ ವಿಷಯ ಇನ್ಯಾರಿಗೋ ಹೇಳೋ ಅವಶ್ಯಕತೆ ಏನಿತ್ತು? ಹಲೋ ಹಲೋ ಅಖಿಲ, ನಿನ್ ಮಾತೆ ಕೇಳಿಸ್ತಾ ಇಲ್ಲ. ಹಲೋ ಹಲೋ. ಒಳ್ಳೆ ಮಾವನಮ್ಮ. ಸದ್ಯ ಬಚಾವಾದೆ. ಪಾರ್ವತಿ, ಅವಳು ಅದೇ ಪಾರ್ಕ್ ಹೋಗ್ತಿದ್ದಾಳಂತೆ. ಸದ್ಯ ಈಗ ನೆಮ್ಮದಿಯಾಗಿ ಹೋಗ್ಬೋದು. ಹೊರಡೋಣವಾ? ಅನ್ಕೊಳ್ಳೋದು ಒಂದು, ಆಗುವುದು ಇನ್ನೊಂದು. ಅಯ್ಯೋ ದೇವ್ರೆ. ಫ್ರೆಂಡ್ಸ್, ಬನ್ನಿ ಇಲ್ಲಿ. ಬೇಡ, ನೀವ್ ಅಲ್ಲೇ ಇರಿ. ಈ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ನಂಗೆ ನಾಚಿಕೆ ಆಗ್ತಿದೆ. ಕಷ್ಟದಲ್ಲಾಗೋನು ನೆಂಟ,
ಆನ್ಲೈನಲ್ಲಿ ದುಡ್ಡು ಕಳ್ಕೊಳ್ಳೋನು ಬಂಟ. ನನಗೆ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ ಫ್ರೆಂಡ್ಸ್ ನನ್ನ ಕಷ್ಟ ಹೇಳ್ಕೊಳಕ್ಕೆ? ಬನ್ನಿ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಇಷ್ಟು ವರ್ಷ ನಾನು ಏನೇನೆಲ್ಲ ಕನಸ್ಕೊಂಡಿದ್ದೀನಿ, ಏನೇನೆಲ್ಲ ಆಸೆ ಪಟ್ಟಿದ್ದೀನಿ, ಯಾವ್ದಾದ್ರು ಒಂದು ಈಡೇರಿದ್ಯಾ? ಜನನಿಗೆ ಸಿಗೋ ಪ್ರೀತಿ ಗೌರವ ಎಲ್ಲ ನನಗೂ ಸಿಗ್ಲಿ ಅಂತ ನಾನು ಬಸರಿ ಆದ್ರೆ ಹೇಗಿರುತ್ತೆ ಅಂತ 4 ಅಡಿ ಚಿಕ್ಕ ಕನಸು ಕಂಡೆ. ಅದು 100 ರೂಪಾಯಿ ತರ ದೊಡ್ಡ ವಿಷಯ ಆಗಿ ಪ್ರಚಾರ ಆಗ್ತಿದೆ. ಅಯ್ಯೋ ದೇವ್ರೆ. ಫ್ರೆಂಡ್ಸ್, ಈ ಅಸ್ತು ದೇವತೆಗಳಿಗೆ ಮಾಡಕ್ ಕೆಲ್ಸ ಇಲ್ಲದೆ ಸುಮ್ನೆ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ. ನನ್ ಫೀಲಿಂಗ್ಸ್ ನ ಕೇಳಿಸ್ಕೊಂಡು ಅಸ್ತು ಅಂದ್ಬಿಟ್ಟಿದ್ದಾರೆ. ಅಯ್ಯೋ, ಈಗ ನಾನ್ ಏನ್ ಮಾಡ್ಲಿ ಫ್ರೆಂಡ್ಸ್? ಪ್ಲೀಸ್ ಗಿವ್ ಮಿ ಸಮ್ ಐಡಿಯಾ. ದಾಮು, ಬೇಡದೆ ಮಾತಾಡ್ಬಿಟ್ಟು ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ಅಲ್ಲೇ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅದಕ್ಕೆ ಏನಾದ್ರೂ ಇದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ದಾಮು. ನಾನೇ ಆಟದಲ್ಲಿ ಇಲ್ಲಪ್ಪ. ನೀವೇ ಪ್ಲೇಯರು, ನೀವೇ ಅಂಪೈರು, ನೀವೇ ಆಲ್ರೌಂಡರು. ಹಾಗಾದ್ರೆ ನೀನೇನು ಎಕ್ಸ್ಟ್ರಾ ಪ್ಲೇಯರ? ಲೇ ದಡ್ಡಿ, ಈ ಆಟ ನೀನೇ ಕಣೆ ಮ್ಯಾನ್ ಆಫ್ ದಿ ಮ್ಯಾಚ್. ಮತ್ತೆ ನಿಮ್ಗೆ ಮ್ಯಾನ್ ಆಫ್ ದಿ ಸೀರೀಸ್. ರೀ, ವಿಷಯ ಇಷ್ಟು ಸೀರಿಯಸ್ ಆಗಿರುವಾಗ ಕಮೆಂಟ್ರಿ ಕೊಡ್ತಿರಲ್ರಿ? ಅಯ್ಯೋ ದೇವ್ರೆ. ರೀ, ಈ ವಿಷಯ ಕುಕ್ಕರ್ ಮೇಲೆ ಮುಚ್ಚಿರೋ ಮುಚ್ಚಳ ತರ ತುಂಬಾ ದಿನ ಪ್ರೆಷರ್ ನ ತಡ್ಕೊಳಲ್ಲ. ವಿಷಲ್ ತರ ಎಲ್ಲರಿಗೂ ವಿಷಯ ಸ್ಪ್ರೆಡ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಅಕ್ಕದಿ ನಾನು ಹೇಗಪ್ಪ ಮುಖ ತೋರಿಸ್ಲಿ? ಅಯ್ಯೋ ಲೇ ದಾಮು, ನೀನೊಬ್ಬಳೆ ಅಲ್ಲ ಕಣೆ, ನಾನು ಹೇಗೆ ಮುಖ ತೋರಿಸೋದು? ಅಯ್ಯೋ. ಅಯ್ಯೋ, ಅಖಿಲ ರೆಗ್ಯುಲರ್ ಆಗಿ ಹೋಗೋ ಪಾರ್ಕ್ ತಾನೆ ಹೋಗ್ತೀನಿ ಅಂತ ಹೇಳಿದ್ದು. ಈ ಪಾರ್ಕ್ಗೆ ಯಾಕೆ ಬಂದ್ಲು? ನಡಿಯಮ್ಮ ಜನನಿ. ನರ್ಸಮ್ಮ, ನೀನ್ ಸ್ವಲ್ಪ ಇಲ್ಲೇ ಇರಮ್ಮ. ಯಾಕೆ ಮ್ಯಾಮ್ ಹಾಗೆ ನೋಡ್ತಾ ಇದ್ದೀರಾ? ಹಿಡ್ದೆ, ಕಂಡು ಹಿಡ್ದೆ. ನಿನ್ ಬಗ್ಗೆ ನನಗೆಲ್ಲ ಗೊತ್ತಾಯ್ತು. ನೀನು ನರ್ಸ್ ಅನ್ವಿತಾ ಅಲ್ವೇ ಅಲ್ಲ. ನೀನ್ ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತಾಯ್ತು. ಹೇಳಮ್ಮ ಜನನಿ. ಒಂದು ರಿಕ್ವೆಸ್ಟ್ ಅತ್ತೆ. ಹೇಳಿ. ಆದಿಭಾವನ ನೋಡಿದ್ರಾ? ನೋಡಮ್ಮ, ನಿನ್ನ ವಿಷಯ ಏನಾದರೂ ಹೇಳೋದಿದ್ರೆ ಹೇಳು. ಬೇಡವಾದ ವಿಷಯದ ಬಗ್ಗೆ ಮಾತಾಡೋದು ಬೇಡ.
ಆದಿಭಾವ ಬೇಡವಾದವ್ರಲ್ಲ ಅಲ್ವಾ ಅತ್ತೆ? ಜನನಿ, ಮೊನ್ನೆವರೆಗೂ ಎಲ್ರಿಗೂ ಬೇಕಾಗಿದ್ದವರು ಅಸಂಬದ್ಧವಾದ ಕಾರಣ ಕೊಟ್ಟು ಆಸ್ತಿಲಿ ಭಾಗ ಕೇಳಿದವರನ್ನ ಹೇಗಮ್ಮ ನಮ್ಮವರು ಅಂತ ಹೇಳೋದು? ಆಸ್ತಿಲ್ ಪಾಲ್ ಕೇಳೋದಕ್ಕೆ ಏನೋ ಬಲವಾದ ಕಾರಣ ಇರ್ಬೋದಲ್ವಾ ಅತ್ತೆ? ಜನನಿ, ಪ್ಲೀಸ್, ಆಗಿರೋ ಘಟನೆ ಬಗ್ಗೆ ಈಗ ಮಾತಾಡೋದು ಬೇಡ. ಮುಂದಿನ ಪುಟದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ದಿರೋದೆ ಜೀವನ ಅಲ್ವಾ ಅತ್ತೆ? ಅದನ್ನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಆ ಪುಟದಲ್ಲಿ ಬರೀ ದುರಾಸೆ, ಸ್ವಾರ್ಥನೇ ತುಂಬಿಕೊಂಡಿದ್ರೆ ಅದನ್ನು ಉಳಿಸ್ಕೊಳ್ಳೋ ಅನಿವಾರ್ಯತೆ ನಮಗಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಆ ಪುಟನ ಅವತ್ತೇ ಕಿತ್ತು ಬಿಸಾಕಿದ್ದೀನಿ. ಬಿಸಾಕೋ ಮುಂಚೆ ಆ ಹಾಳೆಯಲ್ಲಿ ಏನಿದೆ ಅಂತ ಒಂದು ಸಲ ಕೂಲಂಕುಷವಾಗಿ ನೋಡಿದಿದ್ರೆ ಬಹುಶಃ ಬಿಸಾಕೋ ಪ್ರಮೇಯನೇ ಬರ್ತಿರ್ಲಿಲ್ಲ. ನಂಬಿಕೆ ಅನ್ನೋ ಆಯಸ್ಸು ಗಟ್ಟಿಯಾಗಿದ್ರೆ ಯಾವ ಸಂಬಂಧಗಳಿಗೂ ಸಾವಿರಲ್ಲ ಅಲ್ವಾ ಅತ್ತೆ? ಅರ್ಥ ಇಲ್ದಿರೋ ಮಾತುಗಳಿಗೆ ಎಷ್ಟೇ ಸಮಯ ಕೊಟ್ಟರು, ನಿನ್ನನ್ನ ಅರ್ಥ ಮಾಡ್ಕೊಳ್ದೇ ಇರೋರ ಬಗ್ಗೆ ನೀನು ಎಷ್ಟೇ ಮಾತಾಡಿದ್ರು ಅದೆಲ್ಲ ಬರೀ ವ್ಯರ್ಥ ನಮ್ಮ. ಕ್ಷಮಿಸಿ ಅತ್ತೆ, ಭಾವನ ನೋಡಿ ಮನ್ಸಿಗೆ ತುಂಬಾ ನೋವಾಯ್ತು. ಪಾಪ ಎಲ್ಲೋ ಕೆಲಸ ಹುಡ್ಕೊಂಡು ಹೋಗಿದ್ರು ಅನ್ಸುತ್ತೆ. ಪ್ರೀತು ದುಬೈಗೆ ಹೋದಾಗಿಂದ ಕೆಲಸ ಹುಡುಕ್ತಾನೆ ಇದ್ದಾರೆ. ಇವತ್ತಿನ ತನಕ ಸಿಕ್ಕಿದ್ಯೋ ಸಿಕ್ಕಿಲ್ವೋ ಒಂದು ಗೊತ್ತಿಲ್ಲ. ಫ್ರೆಂಡ್ಸ್ ಬನ್ನಿಲಿ. ಅಲ್ಲ ಫ್ರೆಂಡ್ಸ್, ಇವಾಗ ಏನ್ ಆಗ್ಬಾರ್ದಾಯ್ತು ಅಂತ ಅಲ್ಲ, ವಯಸ್ಸಾದವ್ರಿಗೆ ಮಕ್ಕಳಾಗ್ಬಾರ್ದ ಫ್ರೆಂಡ್ಸ್? ಈ ವಿಷಯನ ಅಕ್ಕಂಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಪಾಪು ಈ ಅರಸನ ಕೋಟೆ ಕುಡಿ ನಾನ್ ಚೆನ್ನಾಗೇ ನೋಡ್ಕೋತೀನಿ. ನೀವು ಅಷ್ಟೇ ಫ್ರೆಂಡ್ಸ್. ಇದಕ್ಕೋಸ್ಕರ ಏನೇನ್ ಕಾಳಜಿ ತಗೋಬೇಕೋ ಅದನ್ನೆಲ್ಲ ತಗೊಳ್ಳಿ, ಆಯ್ತಾ? ಆದ್ರೆ ಈ ವಿಷಯನ ಅಕ್ಕನ್ಗೆ ಹೆಂಗ್ ಹೇಳೋದು? ಹೇಳ್ದೆ ಇದ್ರೆ ಜನನೇ ಸಿಗ್ತಿರೋ ಸೌಕರ್ಯ, ಪ್ರೀತಿ ಎಲ್ಲ ನನಗೆ ಸಿಗಲ್ಲ ಫ್ರೆಂಡ್ಸ್. ಈಗ ಅಕ್ಕನ ಹತ್ರ ಈ ವಿಷಯನ ಯಾರು ಹೇಗ್ ಹೇಳ್ತಾರೆ ಅನ್ನೋದೇ ಬಿಗ್ ಕ್ವಶನ್ ಮಾರ್ಕ್. ಫ್ರೆಂಡ್ಸ್, ನಿಮಗೇನಾದ್ರೂ ಆನ್ಸರ್ ಗೊತ್ತಾ? ಗೊತ್ತಿದ್ರೆ ಪ್ಲೀಸ್ ಹೇಳಿ ಫ್ರೆಂಡ್ಸ್. ಅಖಿಲ, ಏನ್ ಮಾಡ್ತಾ ಇದೀಯಾ? ಜನನಿ ಬಸ್ರಿ ಅಲ್ವಾ, ಅದಕ್ಕೆ ಹಾಲಿಗೆ ಬಾದಾಮಿ ಪುಡಿ, ಕಲ್ಸಕ್ರೆ ಎಲ್ಲ ಬೆರೆಸ್ತಾ ಇದ್ದೆ. ಅದು ಅವಳಿಗೆ ತುಂಬಾ ಒಳ್ಳೇದು. ಪಾರ್ವತಿನೂ ಬಸರಿ ಅವಳಿಗೆ ಹಾಲು ತಗೊಂಡೋಗಿ ಕೊಟ್ರೆ ಎಷ್ಟು ಖುಷಿ ಪಡ್ತಾಳೆ. ಆಹಾ, ಅಲ್ಲಿಗೆ ನನ್ಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು. ಅಖಿಲ, ನನಗೂ ಒಂದು ಲೋಟ ಸಿಗ್ಬೋದಾ? ಏನ್ ರಘು ಇದು, ಸಿಗ್ಬೋದಾ ಅಂತ ಕೇಳ್ತಿದ್ದೀರಲ್ಲ? ನನಗೂ ಬೇಕು ಅಂತ ಕೇಳ್ಬೋದು ತಾನೆ? ಅಲ್ಲ, ಬಸರಿ ಸೊಸೆಗೆ ಅಂತ ಪ್ರೀತಿನ ಮಾಡಿರ್ತೀಯ, ಗಂಡ ಕೇಳಿದ್ರೆ ಇದು ಯಾವ ರೀತಿ ಬಯಕೆ ಅಂತ ನಗ್ತೀಯೇನೋ ಅಂತ. ರಘು, ಬಾದಾಮಿ ಹಾಲಿಗೆ ಕಲ್ಸಕ್ಕರೆ ಹಾಕಿ ಕುಡಿದ್ರೆ ಬಸರಿ ಹುಡುಗಿಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೇದೆ. ನಿಮ್ಗೆ ಬೇಕು ತಾನೆ? ಬೆರೆಸ್ಕೊಡ್ತೀನಿ ಇರಿ. ಬನ್ನಿಲಿ. ಅಕ್ಕ ಹಾಲಿಗೆ ಆ ಕಲ್ ಸಕ್ಕರೆ ಎಲ್ಲ ಮಿಕ್ಸ್ ಮಾಡೋದನ್ನ ನೋಡಿದ್ರೆ ನನಗೂ ಹಾಲನ್ನ ಕುಡಿಬೇಕು ಅಂತ ಆಸೆ ಆಗ್ತಿದೆ. ನಾನು ಪ್ರೆಗ್ನೆಂಟೇ ಅಲ್ವಾ? ಅಖಿಲ, ಇನ್ ಸ್ವಲ್ಪ ಹಾಲಕ್ಕು. ಈಗ ಸರಿ ಹೋಯ್ತು. ಅದಕ್ಕೆ ಇನ್ನೊಂಚೂರು ಬಾದಾಮಿ ಪುಡಿ ನನ್ನ ಕಡೆಯಿಂದ. ಥ್ಯಾಂಕ್ ಯು.
ಈಗ ಏನ್ ಮಾಡೋದು? ಇನ್ನೇನ್ ಮಾಡೋದು? ಅಕ್ಕನ ಹತ್ರ ಹೋಗಿ ಹಾಲು ಕೇಳೋದು ಅಷ್ಟೆ. ಅಕ್ಕ, ನನ್ಗೂ ಈ ಹಾಲು ಸಿಗ್ಬಹುದಾ? ಏನಮ್ಮ, ನಿನಗೂ ಬಸ್ರಿ ಬೇಕೇನಾ? ಅಕ್ಕನ್ಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಒತ್ತಾಡ್ತಿದ್ದೆ. ಅಷ್ಟರಲ್ಲಿ ಭಾವನ್ ಬಾಯಲ್ಲೇ ಬಂತು. ನೀವು ಅಂತ ಒಪ್ಕೊಂಡ್ಬಿಡ್ತೀನಿ. ದಾಮಿನಿ ವಿಷಯದಲ್ಲಿ ತಮಾಷೆ ಮಾಡಕ್ಕೂ ಒಂದು ಮಿತಿ ಬೇಡವಾ? ಮದುವೆ ವಯಸ್ಸಿಗೆ ಬಂದಿರೋ ಬೆಳೆದ ಮಕ್ಕಳಿದ್ದಾರೆ, ಅವಳಿಗೆ ಹೋಗಿ ಬಸರಿ ಬೈಕೆ ಅಂತೆಲ್ಲ ಹೇಳ್ತಿದ್ದೀರಲ್ಲ. ಏನೋ ಕುಡಿಬೇಕು ಅಂತ ಆಸೆ ಆಗಿರುತ್ತೆ, ಅದಕ್ಕೆ ಕೇಳಿದಾಳೆ. ಆಯ್ತು, ಬೆರೆಸ್ಕೊಡ್ತೀನಿ ತಡಿ. ಅಕ್ಕ, ಈ ಗ್ಲಾಸ್ಗೂ ಹಾಕಿ ಅಕ್ಕ. ದಾಮಿನಿ, ನಿನಗೆ ಎಲ್ಲ ತುಂಬಾ ಇಷ್ಟ ಅಂತ ನನಗೆ ಗೊತ್ತು, ಆದ್ರೆ ಒಂದೇ ಸಲ ಕುಡಿದ್ರೆ ಅಜೀರ್ಣ ಆಗುತ್ತೆ. ಇವತ್ತು ಈ ಗ್ಲಾಸ್ನಷ್ಟು ಕುಡಿ. ಇನ್ನು ಕುಡಿಬೇಕು ಅಂತ ಆಸೆ ಆದ್ರೆ ನಾಳೆ ತಿರ್ಗಾ ಬೆರೆಸ್ಕೊಡ್ತೀನಿ. ಸರಿ ಅಕ್ಕ. ಈ ಹಾಲಿಗೆ ವಿಷ ಬೆರೆಸೋದೇ ಹೇಗಿರುತ್ತೆ? ರಘುರಾಮ್ ಕೈಯಿಂದಾನೆ ಅವ್ರ ವಂಶದ ಕುಡಿ ಬೇಡ. ಪಾರ್ವತಿ ಹೊಟ್ಟೆಲಿರೋ ಮಗುನ ವಿಷ ಬೆರೆಸಿ ಸಾಯಿಸೋದಕ್ಕಿಂತ ಇನ್ನೂ ಕ್ರೂರವಾಗಿ ಸಾಯಿಸ್ಬೇಕು. ಸಂದರ್ಭನ ನಾನು ನನ್ನ ಅನುಕೂಲಕ್ಕೆ ಬಳಸ್ಕೋಬೇಕು. ರಘುಯಲ್ಲಿ ಏನದು ಶಬ್ದ? ರಘು, ಅನ್ವಿತಾ ಅವರೇ, ರಘು ಅವ್ರನ್ನ ನೋಡಿದ್ರ? ಅನ್ವಿತಾ ಅವರೇ, ನಿಮ್ಮನ್ನೇ ಕೇಳಿದ್ದು, ರಘುನೇನಾದ್ರೂ ನೋಡಿದ್ರಾ ಅಂತ. ಅದು ರಘು ಸರ್ ಹೊರಗಡೆ ವಾಕಿಂಗ್ ಹೋದ್ರು ಮೇಡಮ್. ವಾಕಿಂಗ್? ಎಸ್ ಮ್ಯಾಮ್. ನೀವು ನಿದ್ದೆ ಮಾಡ್ತಿದ್ರಿ ಅನ್ಸುತ್ತೆ, ಹಾಗಾಗಿ ಅವ್ರು ನಿಮಗೆ ಹೇಳ್ದೆ ಹೋಗಿರ್ಬೇಕು. ಅದು ನಾನು ನನ್ನ ರೂಮ್ ಕೀ ಮರ್ತು ಬಂದ್ಬಿಟ್ಟಿದ್ನಲ್ಲ, ಹಾಗೆ ನನ್ನ ರೂಮ್ ಮೇಟು ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಾ ನನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲೇ ಇದ್ನಲ್ಲ, ಹಾಗಾಗಿ ಅವ್ರು ಹೋಗೋದನ್ನ ನೋಡಿದೆ. ಹೌದಾ? ಏನೋ ಶಬ್ದ ಆಯ್ತಲ್ಲ, ಅದಕ್ಕೆ ಏನಾಯ್ತಪ್ಪ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ.
ತಗೋಮ್ಮ. ಏನಿದು ಮಾವ? ನೋಡು ಗೊತ್ತಾಗುತ್ತೆ. ಜನನಿಗೋಸ್ಕರ ಮಾಡಿದ್ದ? ಬಟ್ ಈ ನಿನ್ ಮಾವ ನನ್ ಸೊಸೆ ಪಾರ್ವತಿಗೋಸ್ಕರ ತಗೊಂಡ್ ಬಂದಿದ್ದಾನೆ. ಹೆಂಗೆ ಅಖಿಲ ಕಣ್ ತಪ್ಸ್ ಬರೋಕೆ ಇಷ್ಟೊತ್ತಾಯ್ತು? ಅಪ್ಪ ಪದೇ ಪದೇ ಯಾಕೆ ಈ ರೀತಿ ಕಷ್ಟ ತಗೊಳ್ತೀರಾ? ಹಾಗೆ ನೋಡೋದಕ್ಕೆ ಹೋದ್ರೆ ನಾನ್ ನಿಮ್ ಆರೈಕೆ ಮಾಡ್ಬೇಕು ಮಾವ. ನನಗೆ ಯಾವ ಆರೈಕೆನೂ ಬೇಕಾಗಿಲ್ಲಮ್ಮ. ಇರೋದೆಲ್ಲ ನಮ್ಮ ವಂಶದ ಕುಡಿನ ಮಡಿಲಿ ಇಟ್ಕೊಂಡಿರೋ ನಿಮ್ಮಿಬ್ರಿಗೇನೆ. ಕಲ್ ಸಕ್ಕರೆ ಹಾಕಿರೋ ಬಾದಾಮಿ ಹಾಲು. ಹನುಮಂತು ಒಂದು ಗ್ಲಾಸ್ ತಗೊಂಡ್ ಬಾ. ಕೊಡಮ್ಮ. ನೋಡು ಕಲ್ ಸಕ್ಕರೆ ಬಾದಾಮಿ ಎಲ್ಲ ಬೀಳ್ತಾ ಇದೆ ನೋಡು. ಚೆನ್ನಾಗಿತ್ತಲ್ವಾ? ಕಡು ಕಡ. ಬೇಡ ಮಾವ. ಕಡಮ್ಮ ಇಲ್ಲಿ. ಅಪ್ಪ ನಾಳೆ ಅವಳಿ ಹಬ್ಬ. ಹೌದಪ್ಪ, ನೆನಪಿದೆ. ಹೋದ ವರ್ಷ ಕೂಡ ಅಖಿಲ ಪಾರ್ವತಿ ಮಧ್ಯೆ ಮನಸ್ತಾಪ ಇತ್ತು. ಆದರೂ ನಾವು ಹೋಳಿ ಆಚರಣೆ ಮಾಡಿದ್ವಿ. ಆದ್ರೆ ಈ ವರ್ಷ ನೀವು ಮನೆಯಿಂದಾನೇ ಹೊರಗಿದ್ದೀರಾ. ಒಂದು ಖುಷಿ ಏನಂದ್ರೆ ಅಪ್ಪ ಮಗಳ ಸಂಬಂಧ ಸರಿ ಹೋಗಿದೆ. ನಮ್ಮನೇಲೂ ಎಲ್ಲ ಸರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನೊಂದ್ಕೋಬೇಡಿ ಅಪ್ಪ ಅವ್ರೆ. ನಮ್ಮ ಪಾರ್ವತಿನ ಸೊಸೆ ಅಂತಲೇ ಒಪ್ಕೊಳ್ದೇ ಇದ್ದ ಅಮ್ಮವರು ಅವಳೇ ಅರಸನಕೋಟೆ ಉತ್ತರಾಧಿಕಾರಿ ಅನ್ನೋ ಸಂದರ್ಭ ಬಂದಿತ್ತು.